students, welcome back. So in the last lecture, you have started your preparation of nitric acid and the properties of nitric acid and the chemical properties of nitric acid and the uses of nitric acid. That is the oxo acids of nitrogen discuss ಮಾಡಿದ್ವಿ. So oxo acids of nitrogen ಅಲ್ಲಿ ಮೇಜರ್ ಆಗಿ ನಮಗೆ ಮೂರು ಬಂದಿದ್ದು ಅಂದ್ರೆ ಮೂರು ಆಕ್ಸೋ ಆಸಿಡ್ಸ್ ಆಫ್ ನೈಟ್ರೋಜನ್ ಅಂತ ನೋಡಿದ್ವಿ. ಒಂದು ಹೈಪೋನೈಟ್ರಸ್ ಆಸಿಡ್, ಸೆಕೆಂಡ್ ಒನ್ ನಮ್ಮ ನೈಟ್ರಸ್ ಆಸಿಡ್ ಅಂಡ್ ಥರ್ಡ್ ಒನ್ ನೈಟ್ರಿಕ್ ಆಸಿಡ್. ಸೊ ಆ ಥರ್ಡ್ ಒನ್ ನೈಟ್ರಿಕ್ ಆಸಿಡ್ ನಾವು ಯಾವ ತರ ಪ್ರಿಪೇರ್ ಮಾಡ್ಬೋದು, ಇನ್ ಲ್ಯಾಬೊರೇಟರಿ ಯಾವ ತರ ಪ್ರಿಪೇರ್ ಮಾಡ್ಬೋದು ಅಂಡ್ ಇನ್ನ ಏನೋ ಕಮರ್ಷಿಯಲ್ ಆಗಿ ಯಾವ ತರ ಪ್ರಿಪೇರ್ ಮಾಡ್ಬೋದು ಅಂತ ನೋಡಿದ್ವಿ. ಕಮರ್ಷಿಯಲ್ ಆಗಿ ತಗೊಂಡ್ರಿ ಅಂದ್ರೆ ಇಟ್ ಈಸ್ ಡನ್ ವಿತ್ ಹೆಲ್ಪ್ ಆಫ್ ಓಸ್ಟ್ವಾಲ್ಡ್ ಪ್ರೋಸೆಸ್. ಸೊ ಆ ಪ್ರೋಸೆಸ್ ಅಲ್ಲಿ ನಮ್ಗೆ ಏನ್ ಬರ್ತಾವು, ಮೂರು ಸ್ಟೆಪ್ಸ್ ಇದಾವೆ. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಆಕ್ಸಿಡೇಷನ್ ಆಫ್ ಅಮೋನಿಯಾ, ಸೆಕೆಂಡ್ ಸ್ಟೆಪ್ ಆಕ್ಸಿಡೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್, ಥರ್ಡ್ ಸ್ಟೆಪ್ ನಮ್ಮ ಹೈಡ್ರೋಲೈಸಿಸ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್. ಸೊ ಥರ್ಡ್ ಸ್ಟೆಪ್ ಅಲ್ಲಿ ನಾವು ಹೈಡ್ರೋಲೈಸಿಸ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತಿ, ನೈಟ್ರಿಕ್ ಆಸಿಡ್ ಸಿಗ್ತೈತಿ. ಸೊ ಆ ನೈಟ್ರಿಕ್ ಆಸಿಡ್ ಫಿಸಿಕಲ್ ಪ್ರಾಪರ್ಟೀಸ್ ಏನು ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಏನು ಮತ್ತೆ ಯೂಸಸ್ ಏನು ಅಂತ ನೋಡಿದ್ವಿ. ಸೊ ನೆಕ್ಸ್ಟ್ ಟುಡೇ ಇನ್ ದಿಸ್ ಲೆಕ್ಚರ್ ವಿ ಆರ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಅ ಸೆಕೆಂಡ್ ಎಲಿಮೆಂಟ್ ಆಫ್ ಯುವರ್ ಗ್ರೂಪ್ ನಂಬರ್ 15. ಸೊ ಇಷ್ಟು ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ದು ನಮ್ಮ ಫಸ್ಟ್ ಎಲಿಮೆಂಟ್ ಆಫ್ ಯುವರ್ ಗ್ರೂಪ್ 15, ದಟ್ ಇಸ್ ನೈಟ್ರೋಜನ್ ಡಿಸ್ಕಸ್ ಮಾಡಿದ್ವಿ. ಸೊ ಫ್ರಮ್ ದಿಸ್ ಕ್ಲಾಸ್ ವಿ ಸ್ಟಾರ್ಟ್ ಅ ಸೆಕೆಂಡ್ ಎಲಿಮೆಂಟ್ ಆಫ್ ಯುವರ್ 15th ಗ್ರೂಪ್, ದಟ್ ಈಸ್ ಯುವರ್ ಫಾಸ್ಫರಸ್. ಸೊ ಫಾಸ್ಫರಸ್ ಅಂತ ತಗೊಂಡ್ರಿ ಅಂದ್ರೆ ಫಾಸ್ಫರಸ್ ಫಸ್ಟ್ ದಟ್ ಈಸ್ ಅ ಶೀಲ್ ಅನ್ನ ಸೈಂಟಿಸ್ಟ್ ಹೂ ಎಕ್ಸ್ಟ್ರಾಕ್ಟೆಡ್ ಇಟ್ ಫ್ರಮ್ ಅ ಬೋನ್ ಆಶ್. ಸೊ ಅದನ್ನ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರ ಅಂದ್ರೆ ಬೋನ್ ಆಶ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ನಮ್ಮ ಬೋನ್ಸ್ ಅಲ್ಲಿ ಫಾಸ್ಫರಸ್ ಇರ್ತೈತಿ. ಅದು ಬಿಟ್ರಿ ಅಂದ್ರೆ ನಮ್ಮ ಟೀತ್ ಅಲ್ಲಿ ಫಾಸ್ಫರಸ್ ಇರ್ತೈತಿ ಅಂಡ್ ನಮ್ಮ DNA ಆಗಿರ್ಬೋದು ಅಂಡ್ RNA ಎಲ್ಲ ಏನಿರ್ತೈತಿ ನಮಗೆ ಫಾಸ್ಫರಸ್ ಇರ್ತೈತಿ. ಸೊ ಫಾಸ್ಫರಸ್ ಈಸ್ ಅ ಸೆಕೆಂಡ್ ಎಲಿಮೆಂಟ್ ಆಫ್ ಯುವರ್ ಗ್ರೂಪ್ ನಂಬರ್ 15. ಸೊ ಈ ಫಾಸ್ಫರಸ್ ಅಟಾಮಿಕ್ ನಂಬರ್ ಅಂತ ತಗೊಂಡ್ರಿ ಅಂದ್ರೆ ಅಟಾಮಿಕ್ ನಂಬರ್ ಎಷ್ಟಾಗ್ತೈತಿ ನಮಗೆ 15 ಆಗ್ತೈತಿ. ಸೊ ಅಟಾಮಿಕ್ ನಂಬರ್ 15 ಆಯ್ತಂದ್ರ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗ್ತೈತಿ, 1s2 2s2 2p6 3s2 and 3p3. ಸೊ ದಿಸ್ ಇಸ್ ಅ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಯುವರ್ ಫಾಸ್ಫರಸ್. ಸೊ ಫಾಸ್ಫರಸ್ ನಮಗೆ ಬೋನ್ ಅಲ್ಲಿ ಇರ್ತೈತಿ, ಟೀತ್ ಅಲ್ಲಿ ಇರ್ತೈತಿ, ಮತ್ತೆ ನಿಮ್ಮ DNA ಮತ್ತೆ RNA ಅಲ್ಲೂ ಕೂಡ ಇರ್ತೈತಿ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಕ್ಲಾಸ್ ಅಲ್ಲಿ ನಾವು ಫಾಸ್ಫರಸ್ ನ ಯಾವ ತರ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಫಸ್ಟ್ ಟಾಪಿಕ್ ಐತಿ ನಮ್ದು ಅಲೋಟ್ರೋಪ್ಸ್ ಆಫ್ ಫಾಸ್ಫರಸ್ ಐತಿ. ಅದಾಗಿಂದ ನಾವು ಪ್ರಿಪರೇಷನ್ ಆಫ್ ಯುವರ್ ಫಾಸ್ಫೀನ್ ಮಾಡ್ತೀವಿ ಅಂಡ್ ಅದರದ ಯೂಸಸ್ ಏನು, ಆಮೇಲೆ ಅದರದ ಕೆಮಿಕಲ್ ಪ್ರಾಪರ್ಟೀಸ್ ಏನು, ಅದೆಲ್ಲ ಏನ್ ಮಾಡ್ತೀವಿ ನಾವು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಲೆಟ್ಸ್ ಲುಕ್ ಇನ್ ಟು ದ ಅಲೋಟ್ರೋಪ್ಸ್ ಆಫ್ ಯುವರ್ ಫಾಸ್ಫರಸ್. ಸೊ ಅಲೋಟ್ರೋಪ್ಸ್ ಅಂದ್ರೆ ಏನು? ಸೊ ಅಲೋಟ್ರೋಪ್ಸ್ ಅಂದ್ರೆ ಒಂದೇ ಎಲಿಮೆಂಟ್ ಏನಿರ್ತೈತಿ ನಮಗೆ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಇರ್ತೈತಿ, ಐ ಮೀನ್ ಡಿಫ್ರೆಂಟ್ ಫಿಸಿಕಲ್ ಸ್ಟೇಟ್ ಇರ್ತೈತಿ. ಅಂದ್ರೆ ಅಲೋಟ್ರೋಪ್ ಅಂದ್ರೆ ಯಾವುದೇ ಒಂದು ಎಲಿಮೆಂಟ್ ಕನ್ಸಿಡರ್ ಮಾಡಿದಾಗ ಆ ಎಲಿಮೆಂಟ್ ಏನಿರ್ತೈತಿ ಮೋರ್ ದನ್ 2 ಅಥವಾ ಎರಡಕ್ಕಿಂತ ಜಾಸ್ತಿ ಏನಿರ್ತೈತಿ ಅದರದ ಫಿಸಿಕಲ್ ಸ್ಟೇಟ್ ಇರ್ತೈತಿ, ಅಂದ್ರೆ ಬೇರೆ ಬೇರೆ ತರ ಆಗಿ ಅಪಿಯರ್ ಆಗ್ತಿರ್ತೈತಿ. ಸೊ ಅಂತವನ್ನ ಏನಂತ ಕರಿತೀವಿ ನಾವು ಅಲೋಟ್ರೋಪ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಕಾರ್ಬನ್ ನಿಮಗೆ ನೆನಪಿತ್ತಂದ್ರೆ ಕ್ಲಾಸ್ 11 ಅಲ್ಲಿ ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ನಾವು ಡೈಮಂಡ್ ಮತ್ತೆ ಗ್ರಾಫೈಟ್ ಅಂತ ತಗೋತೀವಿ. ಸೊ ಡೈಮಂಡುನು ಏನಾಗಿರ್ಬೋದು ನಮ್ಮ ಸಾಲಿಡ್ ಮತ್ತೆ ಗ್ರಾಫೈಟು ಕೂಡ ಸಾಲಿಡ್, ಬಟ್ ಅವಕುರ್ದ್ ಪ್ರಾಪರ್ಟೀಸ್ ಫಿಸಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಏನಾಗ್ತೈತಿ ಅಲ್ಲಿ ಚೇಂಜ್ ಆಗ್ತಾ ಹೋಗ್ತೈತಿ. ಅಂತವನ್ನ ಏನಂತ ಕರಿತೀವಿ ನಾವು ಅಲೋಟ್ರೋಪ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ನಮ್ಮ ಫಾಸ್ಫರಸ್ ಅಲ್ಲೂ ಕೂಡ ಏನಾಗ್ತೈತಿ ಡಿಫ್ರೆಂಟ್ ಫಿಸಿಕಲ್ ಸ್ಟೇಟ್ಸ್ ತಗೊಂಡು ಅವು ಏನ್ ಮಾಡ್ತಾವ ನಮಗೆ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ತೋರಿಸ್ತಾವು. ಅಂತವನ್ನ ಏನಂತ ಕರಿತೀವಿ ನಾವು ಅಲೋಟ್ರೋಪ್ಸ್ ಅಂತ ಕರಿತೀವಿ. ಹಾಗಾಗಿ ನಮ್ಮ ಫಾಸ್ಫರಸ್ ಅಲ್ಲಿ ಮೆನಿ ಟೈಪ್ಸ್ ಆಫ್ ಅಲೋಟ್ರೋಪ್ಸ್ ಅದಾವು. ಅದರಲ್ಲಿ ನಮಗೆ ಮೇಜರ್ ಆಗಿ 3 ಅಲೋಟ್ರೋಪ್ಸ್ ಬರ್ತಾವು. 3 ಅಲೋಟ್ರೋಪ್ಸ್ ಯಾವ ಅಂದ್ರೆ ಒಂದು ನಮಗೆ ವೈಟ್ ಫಾಸ್ಫರಸ್, ಸೆಕೆಂಡ್ ಒನ್ ರೆಡ್ ಫಾಸ್ಫರಸ್ ಅಂಡ್ ಥರ್ಡ್ ಒನ್ ನಮ್ಗೆ ಯಾವುದು ಬ್ಲಾಕ್ ಫಾಸ್ಫರಸ್. ಸೊ ಇವು 3 ಫಾಸ್ಫರಸ್ ನಾವು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಮೇಜರ್ ಆಗಿ ಅಲೋಟ್ರೋಪ್ಸ್ ಫಾಸ್ಫರಸ್ 3 ಯಾವ ಬರ್ತಾವ ಅಂದ್ರೆ ಒಂದು ವೈಟ್ ಫಾಸ್ಫರಸ್, ಸೆಕೆಂಡ್ ಒನ್ ರೆಡ್ ಫಾಸ್ಫರಸ್ ಅಂಡ್ ಥರ್ಡ್ ಒನ್ ಯಾವ್ದು ನಮಗೆ ಬ್ಲಾಕ್ ಫಾಸ್ಫರಸ್. ಸೊ ಈ ಫಾಸ್ಫರಸ್ ಪ್ರಾಪರ್ಟೀಸ್ ಏನಂತ ಅಷ್ಟೇ ಡಿಸ್ಕಸ್ ಮಾಡ್ತೀವಿ, ಅಂದ್ರೆ ಪ್ರಾಪರ್ಟೀಸ್ ಏನ್ ಬರ್ತಾವು ಅಂಡ್ ಅದರದ ಡಿಫ್ರೆನ್ಸಸ್ ಏನ್ ಬರ್ತಾವ ಅಂದ್ರೆ ವೈಟ್ ಫಾಸ್ಫರಸ್ ಮತ್ತೆ ನಮ್ಮ ರೆಡ್ ಫಾಸ್ಫರಸ್ ತಗೊಂಡ್ರಿ ಅಂದ್ರೆ ಅವು ಎರಡರದು ಡಿಫ್ರೆನ್ಸ್ ಏನೈತಿ ಅಂತ ಹೇಳಿ ನಾವು ಇಲ್ಲಿ ಏನ್ ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಅಲೋಟ್ರೋಪ್ ಆಫ್ ಯುವರ್ ಫಾಸ್ಫರಸ್, ದಟ್ ಇಸ್ ಅ ವೈಟ್ ಫಾಸ್ಫರಸ್. ಸೊ ವೈಟ್ ಫಾಸ್ಫರಸ್ ತಗೊಂಡ್ರಿ ಅಂದ್ರೆ ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಯುವರ್ ವೈಟ್ ಫಾಸ್ಫರಸ್. ಸೊ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಆಫ್ ವೈಟ್ ಫಾಸ್ಫರಸ್ ತಗೊಂಡ್ರಿ ಅಂದ್ರೆ ಯುವರ್ ವೈಟ್ ಫಾಸ್ಫರಸ್ ಇಸ್ ಅ ವೈಟ್ ವ್ಯಾಕ್ಸಿ ಸಾಲಿಡ್. ಸೊ ವೈಟ್ ಫಾಸ್ಫರಸ್ ನಮ್ದು ಫಿಸಿಕಲ್ ಸ್ಟೇಟ್ ಯಾವ ತರ ಇರ್ತೈತಿ ಅಂದ್ರೆ ಇಟ್ ಇಸ್ ಅ ವೈಟ್ ವ್ಯಾಕ್ಸಿ ಸಾಲಿಡ್. ಸೊ ವೈಟ್ ವ್ಯಾಕ್ಸಿ ಸಾಲಿಡ್ ಅಂದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಯುವರ್ ನಿಮ್ಮ ಕ್ಯಾಂಡಲ್ ಏನ್ ಬರ್ತೈತಲ್ಲ ವ್ಯಾಕ್ಸಿ ಅಂದ್ರೆ ವೈಟ್ ಇರ್ತೈತಿ ಅಂಡ್ ವ್ಯಾಕ್ಸಿ ಅಂದ್ರೆ ದಟ್ ಇಸ್ ಅ ಜೆಲ್ ಟೈಪ್. ಇಟ್ ಈಸ್ ಕಂಪ್ಲೀಟ್ ಜೆಲ್ ಆಗಿನೂ ಅಲ್ಲ ಮತ್ತೆ ಕಂಪ್ಲೀಟ್ ಸಾಲಿಡ್ ಇರಲ್ಲ. ಸೊ ಅಂತದನ್ನ ಏನಂತ ಕರಿತೀವಿ ನಾವು
ವೈಟ್ ವ್ಯಾಕ್ಸಿ ಸಾಲಿಡ್ ಅಂತ ಕರಿತೀವಿ. ಸೊ ಅದ್ರ ಸೆಕೆಂಡ್ ಪಾಯಿಂಟ್ ತಗೊಂಡ್ರಿ ಅಂದ್ರೆ ಇಟ್ ಈಸ್ ಹೈಲಿ ಪಾಯ್ಸನಸ್ ಆರ್ ಇಟ್ ಈಸ್ ಹೈಲಿ ಟಾಕ್ಸಿಕ್ ಇನ್ ನೇಚರ್. ಸೊ ನಮ್ಮ ವೈಟ್ ಫಾಸ್ಫರಸ್ ಏನಾಗ್ತೈತಿ, ಟಾಕ್ಸಿಸಿಟಿ ಇರ್ತೈತಿ, ಹಾಗಾಗಿ ವಿಚ್ ಈಸ್ ಅ ಪಾಯ್ಸನಸ್ ಇನ್ ನೇಚರ್. ಅಂಡ್ ಥರ್ಡ್ ಪಾಯಿಂಟ್ ತಗೊಂಡ್ರಿ ಅಂದ್ರೆ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಯುವರ್ CS2. ಅಂದ್ರೆ ವಾಟರ್ ಒಳಗೆ ಸಾಲ್ಯುಬಿಲಿಟಿ ಏನಾಗ್ತೈತಿ ಅದರದ ಪಾಸಿಬಲ್ ಆಗಲ್ಲ, ಬಟ್ ಇಟ್ ಈಸ್ ಸಾಲ್ಯುಬಲ್ ಇನ್ CS2 ಅಂದ್ರೆ ದಟ್ ಈಸ್ ಯುವರ್ ಕಾರ್ಬನ್ ಡೈಸಲ್ಫೈಡ್. ಸೊ ನಮ್ಮ ವೈಟ್ ಫಾಸ್ಫರಸ್ ಏನಾಗ್ತೈತಿ CS2 ದಲ್ಲಿ ಸಾಲ್ಯುಬಲ್ ಆಗ್ತೈತಿ, ವೆರಾಸ್ ವಾಟರ್ ಅಲ್ಲಿ ಏನಾಗಲ್ಲ, ಅದು ಸಾಲ್ಯುಬಲ್ ಆಗಲ್ಲ. ಅಂಡ್ ನೆಕ್ಸ್ಟ್ ಪಾಯಿಂಟ್ ತಗೊಂಡ್ರಿ ಅಂದ್ರೆ ಯುವರ್ ವೈಟ್ ಫಾಸ್ಫರಸ್ ಈಸ್ ಅ ಕೆಮಿಲುಮಿನಿಸನ್ಸ್ ಇನ್ ನೇಚರ್. ಸೊ ಕೆಮಿಲುಮಿನಿಸನ್ಸ್ ಅಂದ್ರ ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಅ ಎಲಿಮೆಂಟ್ ಟು ಗ್ಲೋ ಇನ್ ಅ ಡಾರ್ಕ್. ಅಂದ್ರೆ ಏನಾಗ್ತೈತಿ ಅಂದ್ರ ಆ ಎಲಿಮೆಂಟ್ ಏನ್ ಮಾಡ್ತೈತಿ ಅಂದ್ರ ಗ್ಲೋ ಆಗ್ತೈತಿ ಅಥವಾ ಹೊಳಿತೈತಿ ಇನ್ನ ಡಾರ್ಕ್. ಅಂದ್ರೆ ನಿಮ್ಮ ಜಸ್ಟ್ ಲೈಕ್ ರೇಡಿಯಂ ತಗೊಂಡ್ರಿ ಅಂದ್ರ ನಿಮ್ಮ ರೇಡಿಯಂ ಏನಾಗ್ತೈತಿ ಅಂದ್ರ ನೈಟ್ ಟೈಮ್ ಅಲ್ಲಿ ಅಥವಾ ಎಲ್ಲಿ ಕತ್ಲಿ ಇರ್ತೈತಿ ಅಲ್ಲಿ ಏನಾಗ್ತೈತಿ ನಿಮ್ಮ ರೇಡಿಯಂ ಶೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅದೇ ತರ ನಮ್ಮ ವೈಟ್ ಫಾಸ್ಫರಸ್ ಏನ್ ಪ್ರಾಪರ್ಟಿ ಐತಿ ಅಂದ್ರ ಇಟ್ ಹ್ಯಾಸ್ ಅ ಪ್ರಾಪರ್ಟಿ ಟು ಗ್ಲೋ ಇನ್ ಅ ಡಾರ್ಕ್. ಅಂದ್ರೆ ಡಾರ್ಕ್ನೆಸ್ ಅಥವಾ ಕತ್ಲಿತ್ತು ಅಂದ್ರೆ ಏನಾಗ್ತೈತಿ ಅದು ನಮ್ಮ ವೈಟ್ ಫಾಸ್ಫರಸ್ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅಂತ ಪ್ರಾಪರ್ಟಿ ಏನಂತ ಕರಿತೀವಿ ನಾವು ಕೆಮಿಲುಮಿನಿಸನ್ಸ್ ಅಂತ ಕರಿತೀವಿ. ಹಾಗಾಗಿ ನಿಮ್ಮ ವೈಟ್ ಫಾಸ್ಫರಸ್ ಹ್ಯಾಸ್ ಅ ಪ್ರಾಪರ್ಟಿ ಟು ಗ್ಲೋ ಇನ್ ಅ ಡಾರ್ಕ್, ಅದನ್ನ ಏನಂತ ಕರಿತೀವಿ ನಾವು ಕೆಮಿಲುಮಿನಿಸನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಬಂದ್ರಿ ಅಂದ್ರೆ ಇಟ್ ಈಸ್ ರೆಡಿಲಿ ಕ್ಯಾಚಸ್ ಫೈರ್. ಅಂದ್ರೆ ಅದ್ರ ಸ್ಟ್ರಕ್ಚರ್ ನೋಡಿದ್ರಿ ಅಂದ್ರ ನಮ್ಮ ವೈಟ್ ಫಾಸ್ಫರಸ್ ಸ್ಟ್ರಕ್ಚರ್ P4 ಸ್ಟ್ರಕ್ಚರ್ ಯಾವ ತರ ಬರ್ತೈತಿ ಅಂದ್ರೆ ನಮಗೆ, ಸೊ ಇಟ್ ಈಸ್ ಅ ಸ್ಟ್ರಕ್ಚರ್ ಆಫ್ ಯುವರ್ ವೈಟ್ ಫಾಸ್ಫರಸ್. ಸೊ ಇದ್ರದ್ದು ರಿಯಾಕ್ಟಿವಿಟಿ ಏನಿರ್ತೈತಿ ನಮಗೆ ಜಾಸ್ತಿ ಇರ್ತೈತಿ. ಡ್ಯೂ ಟು ಹೈ ರಿಯಾಕ್ಟಿವಿಟಿ ಇದು ಏನ್ ಮಾಡ್ತೈತಿ ನಮಗೆ ಇಮಿಡಿಯೇಟ್ ಆಗಿ ಫೈರ್ ಕ್ಯಾಚ್ ಮಾಡ್ಕೋತೈತಿ, ಹಾಗಾಗಿ ಇಟ್ ಕ್ಯಾಚಸ್ ರೆಡಿಲಿ ಫೈರ್. ನೆಕ್ಸ್ಟ್ ಪಾಯಿಂಟಿಗೆ ಬಂದ್ರಿ ಅಂದ್ರ ಇಟ್ ಈಸ್ ಮೋರ್ ರಿಯಾಕ್ಟಿವ್. ಅಂದ್ರೆ ನಮ್ಮ ಕಂಪ್ಯಾರಿಸನ್ ಮಾಡಿತಾ ಹೋದ್ರಿ ಅಂದ್ರ ನಿಮ್ಮೆಲ್ಲಾ ಅಲೋಟ್ರೋಪ್ಸ್ ಫಾಸ್ಫರಸ್ ಅಲೋಟ್ರೋಪ್ಸ್ ಕಂಪ್ಯಾರಿಸನ್ ಮಾಡ್ತಾ ಹೋದ್ರಿ ಅಂದ್ರ ನಮ್ಮ ವೈಟ್ ಫಾಸ್ಫರಸ್ ಏನಾಗ್ತೈತಿ ಮೋರ್ ರಿಯಾಕ್ಟಿವ್ ಇರ್ತೈತಿ. ಯಾಕೆ ಮೋರ್ ರಿಯಾಕ್ಟಿವ್ ಇರ್ತೈತಿ ಅಂದ್ರ ಡ್ಯೂ ಟು ಆಂಗುಲರ್ ಸ್ಟ್ರೇನ್ ಬಿಟ್ವೀನ್ ಯುವರ್ ಫಾಸ್ಫರಸ್. ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರಿ ಅಂದ್ರ ಇಲ್ಲಿ ಆಂಗಲ್ ಎಷ್ಟಿರ್ತೈತಿ ಅಂದ್ರ ಬಾಂಡ್ ಆಂಗಲ್ ಎಷ್ಟಿರ್ತೈತಿ ಅಂದ್ರೆ ನಮಗೆ 60 ಡಿಗ್ರಿ ಇರ್ತೈತಿ. ಸೊ ಡ್ಯೂ ಟು ಸ್ಮಾಲ್ ಬಾಂಡ್ ಆಂಗಲ್ ಅವೆರಡು ಆಟಮ್ಸ್ ಮಧ್ಯೆ ಏನಾಗ್ತೈತಿ ನಮಗೆ ಬಾಂಡ್ ಸ್ಟ್ರೇನ್ ಆಗ್ತೈತಿ. ಬಾಂಡ್ ಸ್ಟ್ರೇನ್ ಅಂದ್ರೆ ಬಾಂಡ್ ಆಂಗಲ್ ಕಡಿಮೆ ಇರೋದ್ರಿಂದ ಅಲ್ಲಿ ಏನು ಡೆವಲಪ್ ಆಗ್ತೈತಿ ಅಂದ್ರೆ ನಮಗೆ ಸ್ಟ್ರೇನ್ ಡೆವಲಪ್ ಆಗ್ತೈತಿ. ಸೊ ಅಲ್ಲಿ ಸ್ಟ್ರೇನ್ ಡೆವಲಪ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಅವ್ರ ರಿಯಾಕ್ಟಿವಿಟಿ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಹಾಗಾಗಿ ನಮ್ಮ ವೈಟ್ ಫಾಸ್ಫರಸ್ ಏನಂತ ಹೇಳ್ತೀವಿ ನಾವು ಮೋಸ್ಟ್ ರಿಯಾಕ್ಟಿವ್ ಅಂತ ಹೇಳ್ತೀವಿ. ದಟ್ ಈಸ್ ಡ್ಯೂ ಟು ಸ್ಮಾಲ್ ಆಂಗಲ್ ಬಿಟ್ವೀನ್ ಯುವರ್ ಫಾಸ್ಫರ್ ಆಟಮ್. ನಮ್ಮ ಫಾಸ್ಫರಸ್ ಮತ್ತೆ ಇನ್ನೊಂದು ಫಾಸ್ಫರಸ್ ಆಟಮ್ಸ್ ಮಧ್ಯ ಕಡಿಮೆ ಬಾಂಡ್ ಆಂಗಲ್ ಇರೋದ್ರಿಂದ ಅವ್ಕುರ್ದು ರಿಯಾಕ್ಟಿವಿಟಿ ಏನಾಗ್ತೈತಿ ನಮಗೆ ಜಾಸ್ತಿ ಆಗ್ತೈತಿ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಯುವರ್ ವೈಟ್ ಫಾಸ್ಫರಸ್. ಸೊ ಯಾವ್ಯಾವ ಪ್ರಾಪರ್ಟೀಸ್ ಅಂತ ತಗೊಂಡ್ರಿ ಅಂದ್ರ ಫಸ್ಟ್ ಪ್ರಾಪರ್ಟಿ ಏನು ನಮಗೆ ಇಟ್ ಈಸ್ ಅ ವೈಟ್ ವ್ಯಾಕ್ಸಿ ಸಾಲಿಡ್. ಸೆಕೆಂಡ್ ಪ್ರಾಪರ್ಟಿ ಇಟ್ ಈಸ್ ಹೈಲಿ ಪಾಯ್ಸನಸ್ ಇನ್ ನೇಚರ್. ಥರ್ಡ್ ಪಾಯಿಂಟ್ ಬಂದ್ರಿ ಅಂದ್ರ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಕಾರ್ಬನ್ ಡೈಸಲ್ಫೈಡ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ರಿ ಅಂದ್ರೆ ಇಟ್ ಹ್ಯಾಸ್ ಅ ಪ್ರಾಪರ್ಟಿ ಟು ಗ್ಲೋ ಇನ್ ಅ dark, which we call it as a chemiluminescence, and it is readily catches fire and it is most reactive in all other allotropes of your phosphorus. So ಉಳಿದೆಲ್ಲಕ್ಕೂ ಕಂಪೇರ್ ಮಾಡಿದ್ರೆ ಇದು ಏನು ನಮಗೆ ಮೋಸ್ಟ್ ರಿಯಾಕ್ಟಿವ್ ಆಗ್ತೈತಿ. ಸೊ these are the properties of your white phosphorus. Next, moving on to second allotrope, that is your red phosphorus. So ಇಷ್ಟೊತ್ತವರೆಗೂ ಡಿಸ್ಕಸ್ ಮಾಡಿದ್ ನಾವು white phosphorus ಡಿಸ್ಕಸ್ ಮಾಡಿದ್ವಿ. So let's move on to second phosphorus, that is your red phosphorus. So ಈ red phosphorus ಹೆಂಗ್ ಬರ್ತೈತಿ ಅಂದ್ರ when you are heating your white phosphorus up to 573 Kelvin. So ಯಾವಾಗ ನಮ್ಮ white phosphorus ನ 573 Kelvin ವರೆಗೂ ಹೀಟ್ ಮಾಡ್ತೀರಿ, ಈ white phosphorus ಇರೋದು ಏನಾಗ್ತೈತಿ ಅಂದ್ರೆ ನಮಗ which is converted into red phosphorus. ಅಂದ್ರೆ ನಮ್ಗೆ ಇರ್ತಕ್ಕಂಥ white phosphorus ಅನ್ನೇ 573 Kelvin ಡಿಗ್ರಿ ವರೆಗೂ ಹೀಟ್ ಮಾಡಿದ್ರಿ ಅಂದ್ರ ಅದು ಏನಾಗಿ ಚೇಂಜ್ ಆಗ್ತೈತಿ ನಮಗೆ ರೆಡ್ ಫಾಸ್ಫರಸ್ ಆಗಿ ಚೇಂಜ್ ಆಗ್ತೈತಿ. ಸೊ ದಟ್ ಈಸ್ ಅ ಪ್ರಿಪರೇಷನ್ ಆಫ್ ಯುವರ್ ರೆಡ್ ಫಾಸ್ಫರಸ್ ವಿತ್ ದ ಹೆಲ್ಪ್ ಆಫ್ ವೈಟ್ ಫಾಸ್ಫರಸ್. ಸೊ ಹೀಟಿಂಗ್ ಯುವರ್ ವೈಟ್ ಫಾಸ್ಫರಸ್ ಅಪ್ ಟು 573 Kelvin you will get a red phosphorus. ಸೊ ಇದರ ಪ್ರಾಪರ್ಟೀಸ್ ಅಂತ ತಗೊಂಡ್ರಿ ಅಂದ್ರ ಇಲ್ಲಿ ಬರ್ತಾವ ನೋಡ್ರಿ. ಫಸ್ಟ್ ಪ್ರಾಪರ್ಟಿ ಏನೈತಿ ನಿಮ್ಗೆ ಯುವರ್ ರೆಡ್ ಫಾಸ್ಫರಸ್ ಈಸ್ ಅ ಅಮಾರ್ಫಸ್ ಸಾಲಿಡ್. ಸೊ ಬಟ್ ನಮ್ಮ ವೈಟ್ ಫಾಸ್ಫರಸ್ ಏನಿತ್ತು ವ್ಯಾಕ್ಸಿ ಸಾಲಿಡ್ ಇತ್ತು, ಬಟ್ ನಮ್ಮ ರೆಡ್ ಫಾಸ್ಫರಸ್ ಏನೈತಿ ಇಟ್ ಈಸ್ ಅ ಅಮಾರ್ಫಸ್ ಸಾಲಿಡ್. ಸೊ ನಿಮ್ಗೆ ಗೊತ್ತಿತ್ತಂದ್ರೆ ಅಮಾರ್ಫಸ್ ಸಾಲಿಡ್ ಮತ್ತೆ ಇನ್ನೊಂದು ಕ್ರಿಸ್ಟಲೈನ್ ಸಾಲಿಡ್ ಅಂತ ಬರ್ತೈತಿ. ಸೊ ಅಮಾರ್ಫಸ್ ಸಾಲಿಡ್ ಅಂದ್ರೆ ಏನಾಗ್ತೈತಿ ಅಂದ್ರೆ ಇಲ್ಲಿ ಅರೇಂಜ್ಮೆಂಟ್ ಆಫ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ದ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಏನಿರಲ್ಲ ಇಲ್ಲಿ ನಮಗೆ ರೆಗ್ಯುಲರ್ ಆಗಿರಲ್ಲ. ಸೊ ಅರೇಂಜ್ಮೆಂಟ್ ಆಫ್
ಯುವರ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ನಮಗೆ ರೆಗ್ಯುಲರ್ ಆಗಿ ಇಲ್ಲ ಅಂದ್ರೆ ಅಂತ ಸಾಲಿಡ್ಸ್ ಏನಂತ ಕರಿತೀವಿ ನಾವು ಅಮಾರ್ಫಸ್ ಸಾಲಿಡ್ ಅಂತ ಕರಿತೀವಿ. ಹಾಗಾಗಿ ನಮ್ಮ ರೆಡ್ ಫಾಸ್ಫರಸ್ ಏನಂತ ತಗೋತೀವಿ ನಾವು ವಿಚ್ ಈಸ್ ಅ ಅಮಾರ್ಫಸ್ ಸಾಲಿಡ್ ಅಂಡ್ ಇಟ್ ಈಸ್ ಸೆಕೆಂಡ್ ಪಾಯಿಂಟ್ ಗೆ ಬಂದ್ರಿ ಅಂದ್ರೆ ಇಟ್ ಈಸ್ ಅ ನಾನ್ ಟಾಕ್ಸಿಕ್ ಆರ್ ನಾನ್ ಪಾಯ್ಸನಸ್ ಇನ್ ನೇಚರ್. ಸೊ ನಮ್ಮ ವೈಟ್ ಫಾಸ್ಫರಸ್ ಏನಿತ್ತು ಪಾಯ್ಸನಸ್ ಇತ್ತು, ವೆರಾಸ್ ನಮ್ಮ ರೆಡ್ ಫಾಸ್ಫರಸ್ ಏನಂತ ತಗೋತೀವಿ ನಾನ್ ಟಾಕ್ಸಿಕ್ ಆರ್ ನಾನ್ ಪಾಯ್ಸನಸ್ ಇನ್ ನೇಚರ್. ಅಂಡ್ ಥರ್ಡ್ ಪಾಯಿಂಟ್ ಗೆ ಬಂದ್ರಿ ಅಂದ್ರೆ ನಿಮ್ಮ ರೆಡ್ ಫಾಸ್ಫರಸ್ ವಿಚ್ ಈಸ್ ನಾಟ್ ಸಾಲ್ಯುಬಲ್ ಇನ್ ವಾಟರ್ ಆಸ್ ವೆಲ್ ಆಸ್ ಅ ಕಾರ್ಬನ್ ಡೈಸಲ್ಫೈಡ್. ಬಟ್ ನಮ್ಮ ವೈಟ್ ಫಾಸ್ಫರಸ್ ಏನಿತ್ತು ಅಲ್ಲಿ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಕಾರ್ಬನ್ ಡೈಸಲ್ಫೈಡ್ ಇತ್ತು, ವೆರಾಸ್ ನಮ್ಮ ರೆಡ್ ಫಾಸ್ಫರಸ್ ಏನಾಗ್ತೈತಿ ಅಂದ್ರೆ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಆಸ್ ವೆಲ್ ಆಸ್ ಅ ಕಾರ್ಬನ್ ಡೈಸಲ್ಫೈಡ್. ಸೊ ನೆಕ್ಸ್ಟ್ ಪಾಯಿಂಟ್ ಗೆ ಬಂದ್ರಿ ಅಂದ್ರೆ ಅದು ಇಟ್ ಈಸ್ ಅ ನಾನ್ ಕೆಮಿಲುಮಿನಿಸೆನ್ಸ್ ಇನ್ ನೇಚರ್. ಅಂದ್ರೆ ಕೆಮಿಲುಮಿನಿಸೆನ್ಸ್ ಅಂದ್ರೆ ಏನು, ಇದರ ಪ್ರಾಪರ್ಟಿ ಟು ಗ್ಲೋ ಇನ್ ಅ ಡಾರ್ಕ್. ವೈಟ್ ಫಾಸ್ಫರಸ್ ಏನಿತ್ತು ನಮಗೆ ಆ ಪ್ರಾಪರ್ಟಿ ಇತ್ತು, ಬಟ್ ನಮ್ಮ ರೆಡ್ ಫಾಸ್ಫರಸ್ ಏನಿಲ್ಲ ಆ ಪ್ರಾಪರ್ಟಿ ಇಲ್ಲ. ಹಾಗಾಗಿ ಇಟ್ ಈಸ್ ಅ ನಾನ್ ಕೆಮಿಲುಮಿನಿಸೆನ್ಸ್ ಅಂತ ತಗೋತೀವಿ ವಿಚ್ ಮೀನ್ಸ್ ಇಟ್ ವಿಲ್ ನಾಟ್ ಗ್ಲೋ ಇನ್ ಅ ಡಾರ್ಕ್. ನಮ್ಮ ರೆಡ್ ಫಾಸ್ಫರಸ್ ಏನಾಗಲ್ಲ ಡಾರ್ಕ್ ಅಲ್ಲಿ ಏನಾಗಲ್ಲ ಅದು ಗ್ಲೋ ಆಗಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಗೆ ಬಂದ್ರಿ ಅಂದ್ರೆ ಇಟ್ ಈಸ್ ಲೆಸ್ ರಿಯಾಕ್ಟಿವ್ ದನ್ ಯುವರ್ ವೈಟ್ ಫಾಸ್ಫರಸ್. ಸೊ ವೈಟ್ ಫಾಸ್ಫರಸ್ ಏನ್ ಹೇಳಿದ್ವಿ ನಾವು ಮೋಸ್ಟ್ ರಿಯಾಕ್ಟಿವ್ ಅಂತ ಹೇಳಿದ್ವಿ ಡ್ಯೂ ಟು ಆಂಗುಲರ್ ಸ್ಟ್ರೇನ್ ಇನ್ ಯುವರ್ ಸ್ಟ್ರಕ್ಚರ್ ಆಫ್ ಫಾಸ್ಫರಸ್. ಅಂದ್ರೆ ಸ್ಟ್ರಕ್ಚರ್ ಆಫ್ ಫಾಸ್ಫರಸ್ ನೋಡಿದಾಗ ಅಲ್ಲಿ ನಮ್ಗೆ ಏನಾಗ್ತಿತ್ತು ಬಾಂಡ್ ಆಂಗಲ್ 60 ಡಿಗ್ರಿ ಇರೋದ್ರಿಂದ ಅಲ್ಲಿ ಏನಾಗ್ತಿತ್ತು ನಮಗೆ ಆಂಗುಲರ್ ಸ್ಟ್ರೇನ್ ಡೆವಲಪ್ ಆಗ್ತಿತ್ತು. ಸೊ ಡ್ಯೂ ಟು ಡೆವಲಪ್ಮೆಂಟ್ ಆಫ್ ಆಂಗುಲರ್ ಸ್ಟ್ರೇನ್ ನಮ್ಮ ರಿಯಾಕ್ಟಿವಿಟಿ ಆಫ್ ವೈಟ್ ಫಾಸ್ಫರಸ್ ಏನಾಗ್ತಿತ್ತು ಜಾಸ್ತಿ ಆಗ್ತಿತ್ತು, ವೆರಾಸ್ ರೆಡ್ ಫಾಸ್ಫರಸ್ ರಿಯಾಕ್ಟಿವಿಟಿ ಏನಾಗ್ತೈತಿ ನಮಗೆ ಕಡಿಮೆ ಆಗ್ತೈತಿ. ಯಾಕೆ ಕಡಿಮೆ ಆಗ್ತೈತಿ ಅಂದ್ರೆ ನಿಮ್ಮ ರೆಡ್ ಫಾಸ್ಫರಸ್ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಿದ್ರಿ ಅಂದ್ರ ನಿಮ್ಮ ರೆಡ್ ಫಾಸ್ಫರಸ್ ಸ್ಟ್ರಕ್ಚರ್ ಯಾವ ತರ ಇರ್ತೈತಿ ಅಂದ್ರ ಇಟ್ ಈಸ್ ಅ ಲಾಂಗ್ ಚೈನ್ ಲೈಕ್ ಸ್ಟ್ರಕ್ಚರ್ ಇರ್ತೈತಿ. ನಮ್ಮ ರೆಡ್ ಫಾಸ್ಫರಸ್ ಏನಿರ್ತೈತಿ ಅಂದ್ರ ವಿಚ್ ಈಸ್ ಅ ಲಾಂಗ್ ಚೈನ್ ಲೈಕ್ ಸ್ಟ್ರಕ್ಚರ್ ಇರ್ತೈತಿ. ಈ ತರ ಬರೋದ್ರಿಂದ ನಮ್ಮ ರೆಡ್ ಫಾಸ್ಫರಸ್ ಸ್ಟ್ರಕ್ಚರ್ ಏನಾಗ್ತೈತಿ, ಸೊ ಈ ತರ ಬರೋದ್ರಿಂದ ಇಲ್ಲಿ ಏನಾಗ್ತೈತಿ ನಮ್ದು ಚೈನ್ ಲೈಕ್ ಅಪಿಯರ್ ಆಗ್ತಾ ಹೋಗ್ತೈತಿ. ಡ್ಯೂ ಟು ಚೈನ್ ಸ್ಟ್ರಕ್ಚರ್ ಇದ್ರದ್ದು ರಿಯಾಕ್ಟಿವಿಟಿ ಏನಿರ್ತೈತಿ ನಮಗೆ ಲೆಸ್ ಇರ್ತೈತಿ, ವೆರಾಸ್ ನಮ್ಮ ವೈಟ್ ಫಾಸ್ಫರಸ್ ಆಂಗುಲರ್ ಸ್ಟ್ರೇನ್ ಇರೋದ್ರಿಂದ ಅದ್ರದ್ದು ರಿಯಾಕ್ಟಿವಿಟಿ ಏನಾಗ್ತೈತಿ ನಮಗೆ ಜಾಸ್ತಿ ಆಗ್ತೈತಿ. ಸೊ ದೀಸ್ ಆರ್ ದ ಸಮ್ ಪ್ರಾಪರ್ಟೀಸ್ ಆಫ್ ಯುವರ್ ರೆಡ್ ಫಾಸ್ಫರಸ್. ಸೊ ಅಂಡ್ ಇಟ್ ಈಸ್ ಅ ಸ್ಟ್ರಕ್ಚರ್ ಆಫ್ ಯುವರ್ ರೆಡ್ ಫಾಸ್ಫರಸ್. ಸೊ ಇದು ಏನಾಗ್ತೈತಿ ನಮ್ಮ ಸ್ಟ್ರಕ್ಚರ್ ಆಫ್ ರೆಡ್ ಫಾಸ್ಫರಸ್ ಆಗ್ತೈತಿ. ಅದೇ ಸ್ಟ್ರಕ್ಚರ್ ಆಫ್ ಯುವರ್ ವೈಟ್ ಫಾಸ್ಫರಸ್ ಅಂತ ನೋಡಿದ್ರಿ ಅಂದ್ರೆ ಯಾವ ತರ ಬರ್ತೈತಿ ಅಂದ್ರೆ ನಮಗೆ ಸೊ ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ವೈಟ್ ಫಾಸ್ಫರಸ್. ಸೊ ಇದು ನಮಗೆ ಸ್ಟ್ರಕ್ಚರ್ ಆಫ್ ವೈಟ್ ಫಾಸ್ಫರಸ್ ಅಂಡ್ ಇಟ್ ಈಸ್ ಅ ಸ್ಟ್ರಕ್ಚರ್ ಆಫ್ ಯುವರ್ ರೆಡ್ ಫಾಸ್ಫರಸ್. ಸೊ ಇಷ್ಟುವರೆಗೆ ಡಿಸ್ಕಸ್ ಮಾಡಿದ್ದು ನಮ್ಮ ಪ್ರಾಪರ್ಟೀಸ್ ಆಫ್ ವೈಟ್ ಫಾಸ್ಫರಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಯುವರ್ ರೆಡ್ ಫಾಸ್ಫರಸ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ಥರ್ಡ್ ಅಲೋಟ್ರೋಪ್ ದಟ್ ಈಸ್ ಯುವರ್ ಬ್ಲ್ಯಾಕ್ ಫಾಸ್ಫರಸ್. ಸೊ ನಾವು ನೋಡಿದ್ದು ಯಾವ್ದು ನೋಡಿದ್ವಿ ವೈಟ್ ನೋಡಿದ್ವಿ ಅಂಡ್ ಇನ್ನೊಂದು ಯಾವ್ದು ನೋಡಿದ್ವಿ ರೆಡ್ ನೋಡಿದ್ವಿ. ಅಂಡ್ ಥರ್ಡ್ ಅಲೋಟ್ರೋಪ್ ಈಸ್ ಯುವರ್ ಬ್ಲ್ಯಾಕ್ ಫಾಸ್ಫರಸ್ ವಿಚ್ ಈಸ್ ಅಗೇನ್ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಒಂದು ನಮ್ಗೆ ಯಾವ್ದು ಬರ್ತೈತಿ ಅಲ್ಫಾ ಬ್ಲ್ಯಾಕ್ ಫಾಸ್ಫರಸ್ ಅಂಡ್ ಇನ್ನೊಂದು ಬೀಟಾ ಬ್ಲ್ಯಾಕ್ ಫಾಸ್ಫರಸ್. ಸೊ ಅಂದ್ರೆ ನಮ್ಮ ಬ್ಲ್ಯಾಕ್ ಫಾಸ್ಫರಸ್ ಕೂಡ ಏನ್ ಮಾಡ್ತೀವಿ ಫರ್ದರ್ ಎರಡು ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಅಲ್ಫಾ ಬ್ಲ್ಯಾಕ್ ಫಾಸ್ಫರಸ್ ಅಂಡ್ ಸೆಕೆಂಡ್ ಒನ್ ನಮ್ಗೆ ಏನು ಬೀಟಾ ಬ್ಲ್ಯಾಕ್ ಫಾಸ್ಫರಸ್. ಸೊ ಈ ನಮ್ಮ ಬೀಟಾ ಬ್ಲ್ಯಾಕ್ ಫಾಸ್ಫರಸ್ ಯಾವ ರೀತಿ ಬರ್ತೈತಿ ಅಂದ್ರ ವೆನ್ ಯು ಆರ್ ಹೀಟಿಂಗ್ ಯುವರ್ ವೈಟ್ ಫಾಸ್ಫರಸ್ ಅಪ್ ಟು 473 ಕೆಲ್ವಿನ್. ಸೊ ಯಾವಾಗ ನಮ್ಮ ವೈಟ್ ಫಾಸ್ಫರಸ್ ನ 473 ಕೆಲ್ವಿನ್ ಹೀಟ್ ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ ಅಂದ್ರ ಬೀಟಾ ಬ್ಲ್ಯಾಕ್ ಫಾಸ್ಫರಸ್ ಬರ್ತೈತಿ. ಅದೇ ನಮ್ಮ ಅಲ್ಫಾ ಬ್ಲ್ಯಾಕ್ ಫಾಸ್ಫರಸ್ ಬರ್ಬೇಕಂದ್ರೆ ನಮ್ಮ ರೆಡ್ ಫಾಸ್ಫರಸ್ ನ ನೀವು ಅಪ್ ಟು 800 ಕೆಲ್ವಿನ್ ಹೀಟ್ ಮಾಡಿದ್ರಿ ಅಂದ್ರ ನಮ್ಗೆ ಏನ್ ಸಿಗ್ತೈತಿ ಅಲ್ಫಾ ಬ್ಲ್ಯಾಕ್ ಫಾಸ್ಫರಸ್ ಸಿಗ್ತೈತಿ. ಅಂದ್ರೆ ನಮ್ಮ ಬ್ಲ್ಯಾಕ್ ಫಾಸ್ಫರಸ್ ನ ಅಗೇನ್ ಡಿವೈಡೆಡ್ ಇಂಟು ಟೂ ಕ್ಯಾಟಗರೀಸ್. ಒನ್ ಈಸ್ ಅಲ್ಫಾ ಬ್ಲ್ಯಾಕ್ ಫಾಸ್ಫರಸ್ ಅಂಡ್ ಅನದರ್ ಒನ್ ಈಸ್ ಯುವರ್ ಬೀಟಾ ಬ್ಲ್ಯಾಕ್ ಫಾಸ್ಫರಸ್. ನಮ್ಮ ಅಲ್ಫಾ ಬ್ಲ್ಯಾಕ್ ಫಾಸ್ಫರಸ್ ಹೆಂಗ್ ಬರ್ತೈತಿ ಅಂದ್ರ heating red phosphorus up to 800 Kelvin, you will get the alpha black phosphorus, whereas heating white phosphorus up to 473 Kelvin ನಿಮಗೆ ಏನು ಬರ್ತೈತಿ ಬೀಟಾ ಬರ್ತೈತಿ. ಅದೇ ಈ ವೈಟ್ ಫಾಸ್ಫರಸ್ ನಾವು 573 ತನ ಹೀಟ್ ಮಾಡಿದ್ವಿ ಏನು ಬರ್ತೈತಿ ನಮಗೆ ರೆಡ್ ಫಾಸ್ಫರಸ್ ಬರ್ತೈತಿ. ಅಂದ್ರೆ ವೈಟ್ ನ 473 ಮಾಡಿದ್ರ ಬ್ಲ್ಯಾಕ್ ಫಾಸ್ಫರಸ್ ಬರ್ತೈತಿ. ಅದೇ ವೈಟ್ ನ 573 ಮಾಡಿದ್ರೆ ಏನು ಬರ್ತೈತಿ ನಮಗೆ ರೆಡ್ ಫಾಸ್ಫರಸ್ ಬರ್ತೈತಿ. ಸೊ ಇಲ್ಲಿ ಬಂದಂತ ರೆಡ್ ಫಾಸ್ಫರಸ್ ನ ಅಪ್
ಟು 800 ಕೆಲ್ವಿನ್ ಹೀಟ್ ಮಾಡಿದ್ರೆ ಏನು ಬರ್ತೈತಿ ನಮಗೆ ಬ್ಲ್ಯಾಕ್ ಫಾಸ್ಫರಸ್ ಬರ್ತೈತಿ. ಸೊ ಯುವರ್ ಬ್ಲ್ಯಾಕ್ ಫಾಸ್ಫರಸ್ ಈಸ್ ಡಿವೈಡೆಡ್ ಇಂಟು 2 categories. One is alpha black phosphorus and another one is a beta black phosphorus. And next that is the last topic of your phosphorus ಒಳಗೆ ಬಂದ್ರಿ ಅಂದ್ರೆ that is the uses of phosphorus ಅಂತ ತಗೋತೀವಿ. ಅಂದ್ರೆ ನಮ್ಮ phosphorus ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡ್ತೀವಿ. ಸೊ that is your uses of phosphorus. So first use ಏನ್ ಬರ್ತೈತಿ ಅಂದ್ರೆ your phosphorus is used as a or used in a manufacture of fertilizers. ಅಂದ್ರೆ fertilizers ಮ್ಯಾನುಫ್ಯಾಕ್ಚರ್ ಅಲ್ಲಿ ಯೂಸ್ ಮಾಡ್ತೀವಿ. ಮೇಜರ್ ಆಗಿ ನಿಮ್ಗೆ ಗೊತ್ತಿರ್ತೈತಿ ನೋಡಿ, ದಟ್ ಇಸ್ ಅ DAP ಅಂತೇಳಿ ಫರ್ಟಿಲೈಸರ್. DAP ದಟ್ ಇಸ್ ಅ ಡೈಅಮೀನ್ ಫಾಸ್ಫೇಟ್. ಸೊ ಇದನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ವಿಚ್ ಈಸ್ ಯೂಸ್ಡ್ ಆಸ್ ಅ ಫರ್ಟಿಲೈಸರ್ ಇನ್ ಅಗ್ರಿಕಲ್ಚರ್. ಅಂಡ್ ಸೆಕೆಂಡ್ ಪಾಯಿಂಟ್ ಗೆ ಬಂದ್ರಿ ಅಂದ್ರ ಇಟ್ ಈಸ್ ಯೂಸ್ಡ್ ಇನ್ ಅ ಮ್ಯಾನುಫ್ಯಾಕ್ಚರ್ ಆಫ್ ಆರ್ಗ್ಯಾನೋ ಫಾಸ್ಫರಸ್ ಕಾಂಪೌಂಡ್ಸ್. ಯೂಸ್ಡ್ ಇನ್ ಅ ಮ್ಯಾನುಫ್ಯಾಕ್ಚರ್ ಆಫ್ ಆರ್ಗ್ಯಾನೋ ಫಾಸ್ಫರಸ್ ಕಾಂಪೌಂಡ್ಸ್ ಅಂದ್ರೆ ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡ್ ಅಂದ್ರೆ ಏನ್ ಬರ್ತಾವು, ದಟ್ ಇಸ್ ಅ ಕಾರ್ಬನ್ ಅಂಡ್ ಹೈಡ್ರೋಜನ್ ಇರೋ. ಸೊ ಇದನ್ನ ಏನಾಗ್ತೈತಿ ನಮ್ದು ಬೆಂಜೀನ್ ಅಂತ ತಗೊಂಡ್ರಿ ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ಆಗ್ತೈತಿ. ಬೆಂಜೀನ್ ಯಾವ ಗ್ರೂಪ್ ಐತಿ ನಮಗೆ, ಫಾಸ್ಫರಸ್ ಗ್ರೂಪ್ ಅಟ್ಯಾಚ್ ಐತಿ. ಸೊ ಇಂಥವ್ನ ಏನಂತ ಕರಿತೀವಿ ನಾವು ಆರ್ಗ್ಯಾನೋ ಫಾಸ್ಫರಸ್ ಕಾಂಪೌಂಡ್ ವಿಚ್ ಈಸ್ ಅ ಫಿನೈಲ್ ಫಾಸ್ಫೀನ್. ಸೊ ಈ ತರ ಕಾಂಪೌಂಡ್ಸ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ ನಮ್ಮ ಫಾಸ್ಫರಸ್. ಸೊ ಎರಡು ಯೂಸಸ್, ಒಂದು ಯೂಸ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಫರ್ಟಿಲೈಸರ್ಸ್ ಅಂಡ್ ಸೆಕೆಂಡ್ ಒನ್ ಯೂಸ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಯುವರ್ ಆರ್ಗ್ಯಾನೋ ಫಾಸ್ಫರಸ್ ಕಾಂಪೌಂಡ್. ಸೊ ಇದು ಏನು ನಮಗೆ ಫಾಸ್ಫರಸ್ ಅಲ್ಲಿ ಬರ್ತಕ್ಕಂತ ಅಲೋಟ್ರೋಪ್ಸ್ ಮತ್ತೆ ಅದರದ ಯೂಸಸ್. ಸೊ ಇದರಲ್ಲಿ ನಿಮ್ಗೆ ಒಂದು ಕ್ವಶನ್ ಏನ್ ಕೇಳ್ಬೋದು ಅಂದ್ರೆ ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ವೈಟ್ ಫಾಸ್ಫರಸ್ ಅಂಡ್ ರೆಡ್ ಫಾಸ್ಫರಸ್ ಕೇಳ್ಬೋದು. ಸೊ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ವೈಟ್ ಫಾಸ್ಫರಸ್ ಮತ್ತೆ ರೆಡ್ ಫಾಸ್ಫರಸ್ ಕೇಳ್ಬೋದು. ಸೊ ಇಲ್ಲಿ ಕೇಳಿದ್ರೆ ಅಂದ್ರೆ ಯಾವ ಪಾಯಿಂಟ್ ಬರಿಬೇಕಂದ್ರೆ ನೀವು ಏನ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ವಲ್ಲ ಅವನ್ನೇ ಬರಿತಾ ಹೋದ್ರಿ ಏನಾಗ್ತೈತಿ ನಮಗೆ ಡಿಫರೆನ್ಸ್ ಅಂತ ಕೌಂಟ್ ಆಗ್ತೈತಿ. ಸೊ ಡಿಫರೆನ್ಸಸ್ ನೋಡಿದ್ರಿ ಅಂದ್ರೆ ಫಸ್ಟ್ ಪಾಯಿಂಟ್ ತಗೋರಿ, ವೈಟ್ ಫಾಸ್ಫರಸ್ ಅಲ್ಲಿ ವೈಟ್ ಫಾಸ್ಫರಸ್ ಪ್ರಾಪರ್ಟಿ ಏನು ನಮಗೆ, ವೈಟ್ ಫಾಸ್ಫರಸ್ ಇಸ್ ಅ ವೈಟ್ ವ್ಯಾಕ್ಸಿ ಸಾಲಿಡ್, ವೆರಾಸ್ ನಮ್ಮ ರೆಡ್ ಫಾಸ್ಫರಸ್ ಏನು ಇಟ್ ಈಸ್ ಅ ಅಮಾರ್ಫಸ್ ಸಾಲಿಡ್. ನಿಮ್ಮ ವೈಟ್ ಫಾಸ್ಫರಸ್ ನಾನ್ ಟಾಕ್ಸಿಕ್ ಆರ್ ನಾನ್ ಪಾಯ್ಸನಸ್ ಇನ್ ನೇಚರ್, ವೆರಾಸ್ ವೈಟ್ ಫಾಸ್ಫರಸ್ ಇಸ್ ಅ ಟಾಕ್ಸಿಕ್ ಆರ್ ಪಾಯ್ಸನಸ್ ಇನ್ ನೇಚರ್, ವೆರಾಸ್ ರೆಡ್ ಫಾಸ್ಫರಸ್ ನಾನ್ ಟಾಕ್ಸಿಕ್ ಆರ್ ನಾನ್ ಪಾಯ್ಸನಸ್ ಇನ್ ನೇಚರ್. ವೆರಾಸ್ ನಿಮ್ಮ ವೈಟ್ ಫಾಸ್ಫರಸ್ ವಿಚ್ ಈಸ್ insoluble in water but soluble in carbon disulfide, whereas red phosphorus is insoluble in both water as well as a carbon disulfide. And next point bandri andra your white phosphorus has a property to glow in a dark, that is it is a chemiluminescence property, whereas ನಿಮ್ಮ red phosphorus does not have a chemiluminescence property. And ನಿಮ್ಮ white phosphorus which is more reactive in nature, whereas red phosphorus is less reactive in nature. So properties ne ಬರಿತಾ ಹೋದ್ರಿ ಅಂದ್ರೆ ಅದೇ ಏನಾಗ್ತೈತಿ ನಮಗೆ ಡಿಫರೆನ್ಸಸ್ ಅಂತ ಕೌಂಟ್ ಆಗ್ತೈತಿ. So this is all about your allotropes of your phosphorus. In the next class we will start with the preparation of phosphine, uses of phosphine and the physical and the chemical properties of phosphine ಬಗ್ಗೆ ಡಿಸ್ಕಸ್ ಮಾಡೋಣ. Thank you.